ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಬಿಸಿ ಬಿಸಿಯಾಗಿ ಬರೀ 3 ಟೊಮೆಟೊದಲ್ಲಿ ಒಂದು 4ರಿಂದ 5 ಜನ ತಿನ್ನೋ ಥರ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನೀವು ನಾನು ಮಾಡಿದ ರೆಸಿಪಿ ನೋಡಿದ ಮೇಲೆ ಏನು ಹೆಸರಿರ್ಬೇಕಂತ ನೀವೇ ಗೆಸ್ ಮಾಡಿ. ಇವಾಗ ಒಂದು ಅಗಲವಾಗಿರೋ ಕಡಾಯಿಗೆ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕ್ಕೊಬೇಕು. ಈ ಮಸಾಲೆ ರುಬ್ಬೋದೆಲ್ಲ ಏನೂ ಬೇಕಾಗಿಲ್ಲ. ನಾನು ತೋರಿಸೋ ಐಟಮ್ಸ್ನ ಹಾಕಿ ಒಗ್ಗರಣೆ ಥರ ನೀವು ಅನ್ನ ಮಾಡಿಕೊಟ್ರೆ ತಿರ್ಗಾ ನಿಮ್ಮನ್ನು ಅದನ್ನೇ ನಮ್ಮ ಲಂಚ್ ಬಾಕ್ಸಿಗೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಚಿಪ್ಪಿ ತುಳಿದು ಜಜ್ಜಿಕೊಳ್ಳಿ. ಬೆಳ್ಳುಳ್ಳಿ ಇದ್ರೇ ರೆಸಿಪಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದು ಕರಿಬೇವು ಸ್ವಲ್ಪ ಹಾಕೊಳ್ಳಿ. ಕರಿಬೇವು ಸ್ವಲ್ಪ ಸಿಡ್ದಿದ ತಕ್ಷಣ ಒಂದು ದೊಡ್ಡ ಸೈಜ್ ಈರುಳ್ಳಿ 4 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗೋ ಥರ ಈರುಳ್ಳಿನ ನಾವಿಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಹುರಿತೀರೋ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ನೀಟಾಗಿ ಹುರ್ಕೊಂಡು ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಿ ನೀಟಾಗಿ ಈ ಥರ ತಿರುಗಿ ಕೊಡ್ತಾನೆ ಇರಬೇಕು. ನೋಡ್ತಾ ಇದ್ದೀರಾ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಅನ್ನನ ಬಂದು ಕುಕ್ಕರಲ್ಲಿ ಮಾಡೋದಕ್ಕಿಂತ ನೀವು ತಪ್ಪಲೆಲಿ ಮಾಡಿ ನೀಟಾಗಿ ಗಂಜಿ ಬಗ್ಸಿಕ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಆಗಿದೆ. ಇವಾಗ ದೊಡ್ಡ ಸೈಜ್ ಟೊಮೆಟೊ ನಾನಿಲ್ಲಿ 3 ಟೊಮೆಟೊ ಹಾಕ್ಕೊತಾ ಇದ್ದೀನಿ. 3 ಟೊಮೆಟೊ ಇದ್ದರೆ ಸಾಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೆಟೊನ ಇದ್ರೊಳಗೆ ಹಾಕ್ಕೊಂಡು ಟೊಮೆಟೊ ಯಾವ ರೀತಿ ಬೇಯಬೇಕಂದ್ರೆ ಟೊಮೆಟೊನ ನೀಟಾಗಿ ಮ್ಯಾಶ್ ಆಗೋ ಗಂಟ ಒಂದು 4ರಿಂದ 5 ನಿಮಿಷ ನೀವು ಇಲ್ಲಿ ನೀಟಾಗಿ ಟೊಮೆಟೊನ ಬೇಯಿಸ್ಕೊಬೇಕು. ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವು ಟೊಮೆಟೊ ಮ್ಯಾಶ್ ಆಗೋ ಗಂಟ ಈ ರೀತಿಗೆ ನೀವು ಮ್ಯಾಶ್ ಮಾಡಿ ಬೇಯಿಸ್ಕೊಬೇಕು. 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ತೋರಿಸ್ತೀನಿ ನೋಡಿ ಇವಾಗ ಯಾವ ಮಟ್ಟಕ್ಕೆ ಎಣ್ಣೆ ಬಿಡೋ ಗಂಟ ನೀಟಾಗಿ ನೀವಿಲ್ಲಿ ಈ ಗೊಜ್ಜನ್ನ ನೀವು ಮಿಕ್ಸ್ ಮಾಡಿ ಕೊಟ್ಕೊಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಒಂದು 3 ನಿಮಿಷ ಗಂಟ ನೀವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸರಿ, ನೀಟಾಗಿ ಎಣ್ಣೆ ಬಿಟ್ಟು ಬೆಂದ್ಕೊತೈತೆ. ಒಂದು 3 ಟೊಮೆಟೊ ಇದ್ದರೆ ಸಾಕು, ಯಾವ ಥರ ರೆಸಿಪಿ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಮೇನ್ ಬೇಕಾಗಿರೋದೇ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ನೀವು ಇಲ್ಲಿ ಹಾಕೊಬೋದು. ಬೆಳ್ಳುಳ್ಳಿ ಜಜ್ಜಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಇಲ್ಲಿ ಹಾಕೊಬೋದು. ಇವಾಗ ಗೊಜ್ಜು ಚೆನ್ನಾಗಿ ರೆಡಿಯಾಗಿದೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ತಾ ಆ ಗೊಜ್ಜು ನೀಟಾಗಿ ಎಣ್ಣೆ ಬಿಟ್ಕೊತೈತೆ. ಆ ಗೊಜ್ಜು ಎಣ್ಣೆ ಬಿಟ್ಕೊಂಡು ಇವಾಗ ನೋಡಿ ಈ ರೀತಿಗೆ ಗೊಜ್ಜು ಎಣ್ಣೆ ಬಿಟ್ಕೊಂಡು ಆದಮೇಲೆ ಇವಾಗ ನಾವಿಲ್ಲಿ ರೈಸ್ ಹಾಕಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಾ ಗೊಜ್ಜು ಯಾವ ರೀತಿ ರೆಡಿಯಾಗಿದೆ ಅಂತ. ಇವಾಗ ಅನ್ನ ನೀಟಾಗಿ ನಾನು ತಪ್ಪಲೆಲಿ ಬೇಯಿಸ್ಕೊಂಡು ಗಂಜಿ ಬಗ್ಸೋದ್ರಿಂದ ಯಾವ ಥರ ರೈಸು ಉದ್ರಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀಟಾಗಿ ನಿಧಾನಕ್ಕೆ ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು. ಈ ಥರ ತಿರುಗಿ ಕೊಟ್ಕೊಳ್ಳಿ. ನಿಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ ಹಾಕ್ಕೊಬೋದು. ನೋಡಿರಿ, ನಾನು ಮಾಡಿರೋ ಕ್ವಾಂಟಿಟಿ ಬಂದು 4ರಿಂದ 5 ಜನ ಧಾರಾಳವಾಗಿ ತಿನ್ನೋ ಥರ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬೇಗನೆ 10 ನಿಮಿಷದಲ್ಲೇ ನಾವು ಇದು ರೆಸಿಪಿನ ಆರಾಮಾಗಿ ಮಾಡ್ಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ನೀವು ಕೊಡ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ. ನೀವು ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿ ಇರುತ್ತೆ ತಿನ್ನುವಾಗನೂ. ಏನು ಮೇಯ್ನ್ ಅಂದರೆ ಅನ್ನ ಚೆನ್ನಾಗಿ ಬೇಯಿಸ್ಕೊಂಡು ಗಂಜಿ ಬಗ್ಸಿಕ್ಕೊಬೇಕು. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಯಾವ ರೀತಿ ಬೆಂದಿದೆ, ಕಲರ್ ನೋಡಿ ಯಾವ ರೀತಿ ಆಗಿದೆ ಅಂತ. ಇಲ್ಲಿ ನಾವು ಯಾವುದು ಕಲರ್ ಪೌಡ್ರು ಉಪಯೋಗಿಸ್ತಾ ಇಲ್ಲ, ಯಾವ ಟೇಸ್ಟಿಂಗ್ ಪೌಡ್ರು ಇಲ್ಲ. ಮನೇಲಿ ಇರೋ ಐಟಮಲ್ಲೇ ನಾವು ಮಾಡೋ ಬ್ರೇಕ್ಫಾಸ್ಟ್ ಇದು. ನೀವು ಇದೇ ಥರ ನೋಡಿ ಮಕ್ಕಳು ಬಾಕ್ಸಿಗೂ ಆಗಲಿ ಲಂಚ್ ಬಾಕ್ಸಿಗೂ ಆಗಲಿ ಇದೇ ಥರ ಹಾಕ್ಕೊಡಿ. ಬಾಕ್ಸು ಖಾಲಿಯಾಗಿ ಬರುತ್ತೆ. ಟ್ರೈ ಮಾಡಿ.